ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ GT. GT ಅವರು ಟಾಸ್ ಗೆದ್ಬಿಟ್ಟು ಇಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳಿಲ್ಲ, ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಇಲ್ಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಯಾರ್ದು ಬರಲಿಲ್ಲ ಗುರು. ವಿರಾಟ್ ಕೊಹ್ಲಿ ಬೇಗನೆ ಔಟ್ ಆದ್ರು. ದೇವದತ್ ಪಡಿಕ್ಕಲ್ ಲಾಸ್ಟ್ವರೆಗೂ ಮ್ಯಾಚ್ನ ತಗೊಂಡೋದ್ರು. ಒಂದೊಳ್ಳೆ ಬಿಗ್ ಸ್ಕೋರ್ನ ಕಲೆ ಹಾಕೋಕ್ಕಾಗಲಿಲ್ಲ. ದೇವದತ್ ಪಡಿಕ್ಕಲ್ ಅಷ್ಟೇ ಬೇಗನೆ 20 ರನ್ಗೆ ಔಟ್ ಆದರು. ಮೇನು ಇಲ್ಲಿ ತೃಣಾಲ್ ಬಾಂಡೆ ಅಂತ ಹೇಳ್ಕೊಳ್ಳೋ ಆಡಲಿಲ್ಲ. ರೊಮೇಡೋ ಶೆಫರ್ಡ್ ಅಷ್ಟೇ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ದೇವದತ್ ಪಡಿಕ್ಕಲ್ಗೆ ಕ್ರೆಡಿಟ್ ಕೊಡಬೇಕು. 155ನ ಸಿಕ್ಕಾಪಟ್ಟೆ ಬಿಗ್ ಸ್ಕೋರ್ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಪವರ್ ಪ್ಲೇ ಮಿನಿಮಮ್ಮು 1 ವಿಕೆಟ್ ಕಳ್ಕೊಬಿಟ್ಟಿದ್ರು. ವಿರಾಟ್ ಕೊಹ್ಲಿನ ಅವರಿಂದನೇ ಔಟ್ ಆದರು. ಇಲ್ಲಿ ರಜತ್ ಪಡಿದಾರ್ 8ನೇ ಓವರ್ಗೆ ಔಟ್ ಆದ. ಇಲ್ಲಿ ರೊಮೇಡೋ ಶೆಫರ್ಡ್ ಬೇಗನೆ ಔಟ್ ಆದರು. ಇಲ್ಲಿ ಮೇನು ಗುರು ಇಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ತೋರಿಸಿದ್ದು ಇಲ್ಲಿ ದೇವದತ್ ಪಡಿಕ್ಕಲ್ ಬಿಟ್ರೆ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ರೊಮೇಡೋ ಶೆಫರ್ಡ್ ಮತ್ತು ದೇವದತ್ ಪಡಿಕ್ಕಲ್ ಇವರಿಬ್ಬರು ಪಾರ್ಟ್ನರ್ಶಿಪ್ಪಿಂದಲೇ 155 ಕಲೆ ಹಾಕೋಕ್ಕಾಯಿತು. ಬಂದವರೆಲ್ಲ ಇಲ್ಲಿ ಮೇನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೆಂಕಟೇಶ್ ಅಯ್ಯರ್ನ ಇವರು ಯೂಸ್ ಮಾಡಿಕೊಂಡು ಏನು ಮ್ಯಾಟ್ರ್ ಆಗಲಿಲ್ಲ ಗುರು. 15 ಬಾಲ್ಗೆ ಬರೀ 12 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ಪಿಂದಲೇ 155ನ ಕಲೆ ಹಾಕೋಕ್ಕಾಯಿತು. ಇಲ್ಲಿ GT ಬೌಲಿಂಗ್ ವಿಚಾರದಲ್ಲಿ ಇಲ್ಲಿ ಮೊಹಮ್ಮದ್ ಸಿರಾಜು ಒಂದೊಳ್ಳೆ ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ಮೇನು ಇಲ್ಲಿ ರಬಾಡ 1 ವಿಕೆಟನ್ನು ತಗೊಟ್ರೆ ಇಲ್ಲಿ ರಶೀದ್ ಖಾನ್ ಗೇಮ್ ಚೇಂಜರ್ ಮಾಡಿದ್ರು. ಆವೇಶ್ ಖಾನ್ ಅಷ್ಟೇ ಗೇಮ್ ಚೇಂಜರ್ ಮಾಡಿದ್ದೆ ಇವರಿಬ್ಬರು ಅನ್ಬೋದು. ಮತ್ತು ವುಡ್ ಅವರು ಇಲ್ಲಿ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ರಶೀದ್ ಖಾನೇ ಇಲ್ಲಿ ಗೇಮ್ ಚೇಂಜರ್ ಮಾಡಿದ್ದು ಗುರು. ಬರೀ 4 ಓವರ್ಗೆ 2 ವಿಕೆಟ್ನ ತೆಗ್ದು ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು. ರಬಾಡ 1 ವಿಕೆಟ್ನ ತೆಗೆದ್ರು. ಇಲ್ಲಿ ಮೊಹಮ್ಮದ್ ಸಿರಾಜ್ ಅಷ್ಟೇ 1 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ಒಟ್ಟಿನಲ್ಲಿ ಇಲ್ಲಿ ಕ್ರೆಡಿಟ್ ಕೊಡಬೇಕಾಗಿರೋದೇ ಇಲ್ಲಿ ಬೌಲಿಂಗ್ ವಿಚಾರ. GT ಬೌಲಿಂಗು ಮತ್ತು GT ಬೌಲಿಂಗ್ ಪಿಚ್ಚು ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಯಿತು. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಸಿಕ್ಕಾಪಟ್ಟೆ ತೊಗೊಂಡ್ರು. ಒಟ್ಟಿನಲ್ಲಿ 155ನ ಚೇಸ್ ಮಾಡೋಕ್ಕೆ ಕೊಟ್ಟರು ಗುರು. RCB ಇಷ್ಟು ಲೋ ಸ್ಕೋರ್ನ ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. 196 ಹೊಡಿಬೇಕಿತ್ತು. ಯಾವಾಗ 155 ಹೊಡಿತಾರೆ ಇವರು ಗೆಲ್ಲೋದು ಕಷ್ಟ ಅಂತ ನನಗೇನು ಅನ್ನಿಸ್ತು ಗುರು. RCB ಗೆಲ್ಲೋದಂತೂ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಒಟ್ಟಿನಲ್ಲಿ 156ನ ಚೇಸ್ ಮಾಡೋಕ್ಕೆ ಬಂದಿದ್ದ RCB ಅಂತ ಹೇಳಕ್ಕೋ GT ಅವರು ಇಲ್ಲಿ ಬೇಗನೆ ಔಟ್ ಆದರು. ಇಲ್ಲಿ ಸಾಯಿ ಸುದರ್ಶನ್ ಬೇಗನೆ ಔಟ್ ಆದರು. ಇಲ್ಲಿ ಶುಭ್ಮನ್ ಗಿಲ್ ಲಾಸ್ಟ್ವರೆಗೂ ಮ್ಯಾಚ್ನ ತಗೊಂಡೋದ್ರು. ಜಾಸ್ ಬಟ್ಲರ್ ಮತ್ತು ಇಲ್ಲಿ ಶುಭ್ಮನ್ ಗಿಲ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿದ್ದರು. ಬೇಗನೆ ಪವರ್ ಪ್ಲೇ ಔಟ್ ಆದರು. ಇಲ್ಲಿ ಜಾಸ್ ಬಟ್ಲರ್ ಮತ್ತು ಶುಭ್ಮನ್ ಗಿಲ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. 8 ಓವರ್ಗೂ ಮ್ಯಾಚ್ನ ತಗೊಂಡೋದ್ರು. ಆಮೇಲೆ ರಶೀದ್ ಖಾನು ಇಲ್ಲಿ ವಾಷಿಂಗ್ಟನ್ ಸುಂದರ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ, ಬೇಗನೆ ಔಟ್ ಆದರು. ಶಾರುಖ್ ಖಾನ್ ಬೇಗನೆ ಔಟ್ ಆದರು. ಇಲ್ಲಿ ತೆವಾಟಿಗೆ ಕ್ರೆಡಿಟ್ ಕೊಡಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೇಗನೆ ಮ್ಯಾಚ್ನ ಮುಗಿಸ್ರು. 17 ಬಾಲ್ಗೆ 27 ರನ್ ಹೊಡೆದ್ರು. ಇಲ್ಲಿ ರಶೀದ್ ಖಾನ್ ಅಷ್ಟೇ. ಮೇನು ಗುರು RCB ಬೌಲಿಂಗ್ ವಿಚಾರದಲ್ಲಿ ಮಿನಿಮಮ್ 4 ಜನನ ಯೂಸ್ ಮಾಡಿದ್ರು. ಇಲ್ಲಿ ಇವರೇ ಮಾಡಿದ್ದು ಇಲ್ಲಿ ತಪ್ಪು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಲ್ಲಿ ಭುವನೇಶ್ವರ್ ಕುಮಾರ್ 3 ಕ್ರೂಷಿಯಲ್ ವಿಕೆಟ್ ತಗೊಟ್ರು. ಮ್ಯಾಚ್ ಗೆಲ್ಸೋಕ್ಕಾಗಲಿ. ಹೇಜಲ್ವುಡ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. 4 ಓವರ್ಗೆ 56 ರನ್ ಹೊಡೆದು ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡು ಎಕ್ಸ್ಪೆನ್ಸಿವ್ ಆದರು. ಒಟ್ಟಲ್ಲಿ RCB ಬೌಲಿಂಗ್ ತೀರಾ ವರ್ಸ್ಟಾಗಿ ಮಾಡಿದ್ರು. ಇಲ್ಲಿ ರೊಮೇಡೋ ಶೆಫರ್ಡ್ 2 ಕ್ರೂಷಿಯಲ್ ವಿಕೆಟ್ ತಗೊಟ್ರು. ಮ್ಯಾಚು ಚೇಂಜ್ ಮಾಡೋಕ್ಕಾಗಲಿಲ್ಲ. ಯಾವಾಗ ಇವರು ಮಿನಿಮಮ್ ಸ್ಕೋರ್ನ 200 ಮೇಲೆ ಯಾರು ಮ್ಯಾಚು ರನ್ ಹೊಡಿತಾರೋ ಅವ್ರಿಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಆದ್ದರಿಂದ ಇವರು 155ನ ಸಿಕ್ಕಾಪಟ್ಟೆ ಲೋ ಸ್ಕೋರ್ನ ಹೊಡೆದಿದ್ದರಿಂದನೇ RCB ಅವರು ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ RCB ಬೌಲಿಂಗ್ ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು. ಆದರೆ RCB ಬ್ಯಾಟಿಂಗು ತೀರಾ ವರ್ಸ್ಟಾಗಿ ಆಡಿದ್ರು. ಮತ್ತು GT ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಂಡ್ರು. ಮತ್ತು ಈ ಪಿಚ್ಚು ಸಿಕ್ಕಾಪಟ್ಟೆ ಬೌಲಿಂಗ್ಗೆ ಅಡ್ವಾಂಟೇಜ್ ಆಯಿತು ಗುರು. ಒಟ್ಟಿನಲ್ಲಿ RCB ವರ್ಸಸ್ GTಲಿ RCB ಅವರು ಈ ಮ್ಯಾಚ್ನ ಗೆಲ್ಲಿಲ್ಲ. ಯಾವಾಗ 150 ಹೊಡಿತಾರೆ ಆಗ ಇವರು ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತು ನನಗೇನೋ. ಒಟ್ಟಿನಲ್ಲಿ RCB ವರ್ಸಸ್ GTಲಿ ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ, RCB ಅವರು ಈ ಮ್ಯಾಚ್ನ ಗೆಲ್ಲೋದು ಕಷ್ಟ ಗುರು ಅಂತ ಸಿಕ್ಕಾಪಟ್ಟೆ ಹೇಳಿದೆ. ಒಟ್ಟಿನಲ್ಲಿ RCB ಅವರು ಈ ಮ್ಯಾಚ್ನ ಗೆಲ್ಲಿಲ್ಲ ಗುರು. ಒಟ್ಟಿನಲ್ಲಿ RCB ಅವರು ಈ ಮ್ಯಾಚ್ನ RCB ವರ್ಸಸ್ GTಲಿ RCB ಅವರು ಈ ಮ್ಯಾಚ್ನ ಗೆಲ್ಲಿಲ್ಲ. ಅದರಿಂದನೇ ಟೇಬಲ್ ಟಾಪಲ್ಲಿ 12 ಅವರೇ. GT ವರ್ಸಸ್ RCB GT ಅವರು ಗೆದ್ದರು. ಭಾರಿ ಬೇಗನೆ ಮ್ಯಾಚ್ ಮುಗಿಸಿದ್ರು. 16 ಓವರ್ಗೆ ಮ್ಯಾಚ್ನ ಮುಗಿಸಿ ಒಂದೊಳ್ಳೆ ರನ್ ರೇಟ್ನ ಚೆನ್ನಾಗಿ ಮಾಡಿಕೊಂಡ್ರು. ಅದೇ RCB ಅವರು ತೀರಾ ರನ್ ರೇಟ್ನ ಕಡಿಮೆ ಮಾಡಿಕೊಂಡ್ರು ಗುರು. ಒಟ್ಟಿನಲ್ಲಿ GT 6ನೇ ಟೇಬಲ್ ಟಾಪಲ್ಲಿದ್ದರೆ RCB ಅವರು 2ನೇ ಟೇಬಲ್ ಟಾಪಲ್ಲಿದ್ದಾರೆ. ಒಟ್ಟಿನಲ್ಲಿ RCB ವರ್ಸಸ್ GTಲಿ RCB ಅವರು ಗೆಲ್ತಾರೆ ಅಂತ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೆ. RCB ಅವರು ಗೆಲ್ಲಿಲ್ಲ.
ಜಿ ಟಿ ಅವ್ರು ಗೆದ್ದರು ಗುರು ಒಟ್ಟಿನಲ್ಲಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ರಾಜಸ್ಥಾನ್ ವರ್ಸಸ್ ಡೆಲ್ಲಿ. ರಾಜಸ್ಥಾನದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200 ಹೊಡಿಲೇ ಗುರು. ಯಾರು 220 ಹೊಡಿತಾರೆ ಅವ್ರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಕಷ್ಟ. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಮ್ಯಾಚ್ ಗೆಲ್ಲೋದು ನನ್ನ ಪ್ರಕಾರ ಡೆಲ್ಲಿ. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಒಟ್ಟಿನಲ್ಲಿ ಕಷ್ಟ ಗುರು. ಒಟ್ಟಿನಲ್ಲಿ ಫಸ್ಟ್ ಬ್ಯಾಟಿಂಗ್ ಯಾರು ಗೆಲ್ತಾರೆ ಅವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಡೆಲ್ಲಿ ಈ ಮ್ಯಾಚಲ್ಲಿ ಗೆಲ್ತಾರೆ ಅಂದರೆ ನನ್ನ ಪ್ರಕಾರ ಕಷ್ಟ. ಡೆಲ್ಲಿ ಈ ಮ್ಯಾಚ್ನ ಸೋತ್ಕೊಬರ್ತಿದೆ. ರಾಜಸ್ಥಾನದವ್ರು ಈ ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ. ಒಟ್ಟಿನಲ್ಲಿ ಮಿನಿಮಮ್ ಯಾರು 200 ಹೊಡಿತಾರೆ ಅವ್ರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇರುತ್ತೆ. ಯಾರು 150 160 ಹೊಡಿತಾರೆ ಮ್ಯಾಚ್ ಗೆಲ್ಲೋದು ಸಿಕ್ಕಾಬಿಟ್ಟೆ ಕಷ್ಟ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ರಾಜಸ್ಥಾನದ ಹೋಮ್ ಗ್ರೌಂಡಲ್ಲಿ ನಡೆಯುತ್ತೆ ಗುರು. ರಾಜಸ್ಥಾನ್ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಯಶಸ್ವಿ ಜೈಸ್ವಾಲ್ ಕ್ಯಾಪ್ಟನ್ ಆಗಿರೋದಿಲ್ಲ. ಇಲ್ಲಿ ರಿಯಾಂಕ್ ಪರಾಗ್ ಕ್ಯಾಪ್ಟನ್ಸಿನ ವಹಿಸ್ಕೋತಾರೆ. ಮತ್ತು ಶುಭ್ಮನ್ ಗಿಲ್ ಇರ್ತಾರೆ, ಮತ್ತು ಶಿವಮ್ ದುಬೆ ಇರ್ತಾರೆ, ಮತ್ತು ಸಂಜು ಶರ್ಮಾ ಇರ್ತಾರೆ, ರವೀಂದ್ರ ಜಡೇಜಾ ಇರ್ತಾರೆ, ಜೋಫ್ರಾ ಆರ್ಚರ್ ಇರ್ತಾರೆ, ಮತ್ತು ಸೂರ್ಯವಂಶಿ ಇರ್ತಾರೆ. ಒಟ್ಟಿನಲ್ಲಿ ಇವರಿಬ್ಬರು ಬ್ಯಾಟಿಂಗಲ್ಲಿ ಒಬ್ಬರು ಕ್ಲಿಕ್ ಆದರೂ ನೆಕ್ಸ್ಟ್ ಲೆವೆಲ್ ಆಟ ಅಂತ ಇದ್ದೇ ಇರುತ್ತೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಮಿನಿಮಮ್ 200 ಹೊಡಿಲೇಬೇಕು. ಅವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ ಗುರು. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಯಾರು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗ್ತಾರೆ ಅಂದರೆ ನನ್ನ ಪ್ರಕಾರ ಇಲ್ಲಿ ವೈಭವ್ ಸೂರ್ಯವಂಶಿ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಆರವರು ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಬೌಲಿಂಗ್ ವಿಚಾರದಲ್ಲಿ ಒಂಚೂರು ಜೋಫ್ರಾ ಆರ್ಚರ್ ಮತ್ತು ರವೀಂದ್ರ ಜಡೇಜಾ ಮತ್ತು ಸಂದೀಪ್ ಶರ್ಮಾ ತುಂಬ ಚೆನ್ನಾಗಿ ವಿಕೆಟ್ಗಳು ತೆಗೆದ್ರೆ ಗೇಮ್ ಚೇಂಜಸ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಗುರು. ಡೆಲ್ಲಿ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಡೆಲ್ಲಿ ಟೀಮಲ್ಲಿ ಕ್ಯಾಪ್ಟನ್ ಇಲ್ಲಿ ಅಕ್ಷಯ್ ಪಟೇಲ್ ಇರ್ತಾರೆ, ರಾಹುಲ್ ಇರ್ತಾರೆ, ಮತ್ತು ಇಲ್ಲಿ ಸಂದೀಪ್ ಶರ್ಮಾ ಇರ್ತಾರೆ, ಮತ್ತು ಡೇವಿಡ್ ಮಿಲ್ಲರ್ ಇರ್ತಾರೆ. ಡೇವಿಡ್ ಮಿಲ್ಲರು ಮತ್ತು ಮೇನ್ ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ ನೋಡಿದ್ರೆ ಮುಖೇಶ್ ಕುಮಾರ್ ಮತ್ತು ಟಿ ನಟರಾಜನ್, ಕುಲ್ದೀಪ್ ಯಾದವ್, ಲುಂಗಿ ಎಂಗುಡಿ ಇವು 4 ಜನ ಕ್ಲಿಕ್ ಆಗಿದ್ರೆ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತ ಬೌಲಿಂಗ್ ಅಂತ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಡಿ.ಸಿ ಅವರು ಹೇಳೋಕ್ಕಾಗಲ್ಲ ಗುರು. 250 ಹೊಡೆದ್ರು ಹೊಡೆದು ಬಿಡ್ತಾರೆ, ಇಲ್ಲ ತೀರಾ ವರ್ಸ್ಟಾಗಿ 160 ಹೊಡೆದ್ರು ಹೊಡೆದು ಬಿಡ್ತಾರೆ. ಒಟ್ಟಿನಲ್ಲಿ ಡೆಲ್ಲಿ ಟೀಮ್ನ ಸಿಕ್ಕಾಪಟ್ಟೆ ಕಷ್ಟ ರೀಡ್ ಮಾಡೋದು ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಹೋದ ಮ್ಯಾಚ್ನ ಇವರು ಅಷ್ಟು ಜಾಸ್ತಿ ಹೈ ಸ್ಕೋರ್ ಹೊಡೆಸ್ಕೊಂಡ್ರು ಕಷ್ಟ, ಲೋ ಸ್ಕೋರ್ ಹೊಡೆಸ್ಕೊಂಡ್ರು ಕಷ್ಟ ಅಂತ ಕಾಣ್ತಿದೆ ಗುರು. ವರ್ಸಸ್ ಡಿ.ಸಿ ಸ್ಟಾರ್ಟ್ ನೋಡಿದ್ರೆ 30 ಮ್ಯಾಚಲ್ಲಿ ಡಿ.ಸಿ ಅವರು 15 ಮ್ಯಾಚ್ ಗೆದ್ದಿದ್ರೆ ಇಲ್ಲಿ ರಾಜಸ್ಥಾನದವರು 15 ಮ್ಯಾಚ್ನ ಗೆದ್ದವರು. ಲೋ ಸ್ಕೋರ್ ವಿಚಾರದಲ್ಲಿ ಡಿ.ಸಿ ಅವರು 222 ಹೊಡೆದಿದ್ದಾರೆ, ಡಿ.ಸಿ ಅವರು 221 ಹೊಡೆದವ್ರೆ. ಒಟ್ಟಿನಲ್ಲಿ ಲೋ ಸ್ಕೋರ್ ವಿಚಾರದಲ್ಲಿ 115 ಹೊಡೆದಿದ್ದಾರೆ ರಾಜಸ್ಥಾನದವರು. ಡಿ.ಸಿ ಅವರು ಲೋ ಸ್ಕೋರ್ ವಿಚಾರದಲ್ಲಿ 60 ರನ್ ಹೊಡೆದವ್ರೆ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಗುರು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗಿರೋದು ನನ್ನ ಪ್ರಕಾರ ಇಲ್ಲಿ ವೈಭವ್ ಸೂರ್ಯವಂಶಿ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ, ಯಶಸ್ವಿ ಜೈಸ್ವಾಲ್ ಆಗಲಿ, ಮತ್ತು ಸಂದೀಪ್ ಶರ್ಮಾ ಗೇಮ್ ಚೇಂಜಸ್ ಮಾಡೋದಾಗಲಿ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ ರವೀಂದ್ರ ಜಡೇಜಾ ಮತ್ತು ಕುಲ್ದೀಪ್ ಯಾದವ್ ಇವರೆಲ್ಲ ಸಿಕ್ಕಾಪಟ್ಟೆ ಕ್ಲಿಕ್ ಆದರೆ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಮಸ್ಟು ಯಾರು ಟಾಸ್ ಗೆಲ್ತಾರೆ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಈ ಮ್ಯಾಚ್ ಸಿಕ್ಕಾಪಟ್ಟೆ ರಾಜಸ್ಥಾನ್ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಆ ರಾಜಸ್ಥಾನದವರು ಮ್ಯಾಚ್ನ ಸೋತ್ಕೊಬರ್ತಿದ್ದಾರೆ, ಡಿ.ಸಿ ಅವರು ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ. ಒಟ್ಟಿನಲ್ಲಿ ಯಾರು 200 ಹೊಡಿತಾರೋ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ರಾಜಸ್ಥಾನ್ ವರ್ಸಸ್ ಡೆಲ್ಲಿಲಿ ಒಟ್ಟಿನಲ್ಲಿ ರಾಜಸ್ಥಾನದವರು ಈ ಮ್ಯಾಚ್ನ ಹೋಮ್ ಗ್ರೌಂಡಲ್ಲಿ ಗೆಲ್ಲೋ ಚಾನ್ಸಸ್ಸು ಇರುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಡಿ.ಸಿ ವರ್ಸಸ್ ಆರ್ ಈ ಮ್ಯಾಚ್ನ ಗೆಲ್ತಾರೆ ಗುರು. ಒಟ್ಟಿನಲ್ಲಿ RCB ವರ್ಸಸ್ GT ರಿವ್ಯೂ ವಿಡಿಯೋ ನಿಮಗೇನು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜಸ್ಥಾನ್ ವರ್ಸಸ್ DC ಪ್ರಿವ್ಯೂ ವಿಡಿಯೋ ನಿಮಗೇನು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ವೀಡಿಯೋ ನೋಡ್ಬಿಡ್ತೀರ ಗುರು, ಒಂದು ಲೈಕು ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ, ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ.